ಹಾಯ್ ಎಲ್ರಿಗೂ ನಮಸ್ಕಾರ. ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಇವತ್ತು ನಿಮಗೆ ಬಂದು ಬೋಟ್ ನೆಕ್ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಬೋಟ್ ನೆಕ್ ಬ್ಲೌಸ್ದು ನನಗೆ ಕಟ್ಟಿಂಗ್ ಬರಲ್ಲ, ಕಟ್ಟಿಂಗ್ ಮಾಡೋದು ತೋರಿಸಿ, ಎಷ್ಟು ವೇಸ್ಟೇಜ್ ತೊಗೋಬೇಕು, ಎಷ್ಟು ಶೋಲ್ಡರ್ ತೊಗೋಬೇಕು, ಸ್ಲೀವ್ಗೆ ಎಷ್ಟು ತೊಗೋಬೇಕು ಅಂತ ಗೊತ್ತಿಲ್ಲ ಅಂತಂದರೆ ನೀವು ನನ್ನನ್ನು ಕೇಳ್ಬೋದು. ನಾನು ನಿಮಗೆ ಅಂದರೆ ನೀವು ಕಮೆಂಟ್ಸ್ ಮುಖಾಂತರ ಕೇಳಿದ್ರೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಯಾವ ಥರ ಕಟ್ಟಿಂಗ್ ಮಾಡ್ಬೋದು ಅಂತ ನಾನು ಪೇಪರಲ್ಲಿ ಟಿಕ್ ಮಾರ್ಕ್ ಹಾಕಿ ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ಫಸ್ಟು ನೀವು ಯಾವಾಗಲೂ ಹೊಸಬ್ರು ಏನು ಮಾಡಿ ಅಂತಂದರೆ ಡೈರೆಕ್ಟು ಬ್ಲೌಸ್ನೇ ಹೊಲಿಯೋಕ್ಕೆ ಹೋಗಬೇಡಿ, ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬದಲು ಪೇಪರ್ ತೊಗೊಂಡು ಪೇಪರಲ್ಲಿ ನೀಟಾಗಿ ಟಿಕ್ ಹಾಕ್ಕೊಂಡು ಎಷ್ಟು ಶೋಲ್ಡರ್ ಎಷ್ಟು ಬೇಕು, ಸ್ಲೀವ್ ಮತ್ತು ಇದು ಸ್ಲೀವ್ ಹತ್ರ ಎಷ್ಟು ಕಟ್ಟಿಂಗ್ ಮಾಡಬೇಕು, ಹಾಗೆ ಬಂದು ವೇಸ್ಟೇಜ್ ಎಷ್ಟು ತೆಗಿಬೇಕು ಅಂತ ಕೂಡ ನಾನು ಪೇಪರಲ್ಲಿ ಟಿಕ್ ಮಾರ್ಕ್ ಹಾಕಿ ನೀಟಾಗಿ ನಿಮಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನಿಮಗೆ ಬೇಕು ಅಂತಂದರೆ ಕಮೆಂಟ್ಸ್ ಮಾಡಿ, ನಾನು ಹಾಕಿ ನಿಮಗೆ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ನಾನು ನೋಡಿ ಇದರಲ್ಲಿ ಬಂದು ಬೋಟ್ ನೆಕ್ಕು ಮೇಲ್ಗಡೆ ಒಂದು ಬಟನ್ ಇಡ್ತೀನಿ, ಮತ್ತು ಮೇಲ್ಗಡೆನೂ ರೌಂಡ್ ಶೇಪ್ ಇದೆ, ಕೆಳಗಡೆನೂ ಕೂಡ ರೌಂಡ್ ಶೇಪ್ ಇದೆ. ರೌಂಡ್ ಶೇಪ್ ಅಂದರೆ ಜಾಸ್ತಿ ರೌಂಡ್ ಶೇಪ್ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ವಾಟರ್ ಬೋಟ್ ನೆಕ್ ಬರುತ್ತಲ್ಲ ಆ ಥರ ರೌಂಡ್ ಶೇಪ್ ಇದೆ, ಮ್ಯಾಂಗೋ ಥರ ಇದೆ ಇದು ಸ್ವಲ್ಪ ಡಿಸೈನು. ಇದು ಬಟ್ಟೆ ಬಂದು ಸ್ವಲ್ಪ ಇದ್ರ ಥರ ಇರೋದ್ರಿಂದ ಇದು ತುಂಬ ಸ್ವಲ್ಪ ಪ್ರಾಬ್ಲಮ್ ಇದೆ, ಹೊಲ್ಕೊಳ್ಳೋಕ್ಕೆ ತುಂಬ ಪ್ರಾಬ್ಲಮ್ ಥರ ಆಗುತ್ತೆ. ಯಾಕೆ ಅಂತಂದರೆ ಇದು ಜಾಲ್ರಿ ಥರ ಬ್ಲೌಸ್ ಬರುತ್ತಲ್ಲ ಆ ಥರ, ಈ ಕಡೆ ಕಾಟನ್ನು ಅಲ್ಲ, ಈ ಕಡೆ ಪಾಲಿಸ್ಟರು ಅಲ್ಲ, ಆ ಥರ ಬಟ್ಟೆ ಇದು. ನಿಮ್ಗೆ ಗೊತ್ತಿರ್ಬೋದು ಈ ಥರ ಬಟ್ಟೆಗಳು ಹೊಲಿಯೋಕ್ಕೆ ತುಂಬ ಹಿಂಸೆ ಆಗುತ್ತೆ ಅಂತ. ನೀಟಾಗಿ ನೋಡಿ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊಂಡು ಅದು ರೌಂಡ್ ಶೇಪ್ ಹಾಕ್ಕೊಂಡು ನೀಟಾಗಿ ಹೊಲಿಗೆ ಯಾವಾಗಲೂ ನೀಟಾಗಿರಬೇಕು. ಇದಕ್ಕೆ ಅಳತೆ ನಿಲ್ಲಿಸ್ಕೋಬೇಕಾಗುತ್ತೆ. ಹೊಲಿಗೆ ಎಷ್ಟು ನಿಲ್ಲಿಸ್ಕೋಬೇಕು ಅಂತಂದರೆ ನಮ್ಮ ಮಿಷಿನಲ್ಲಿ 5 ಇರುತ್ತೆ, 5ನೇ ನಂಬರ್ ಇರುತ್ತೆ, 0ಇಂದ 5 ಇರುತ್ತೆ. ಅದನ್ನು ನೀವು ಯಾವಾಗಲೂ ಕೂಡ 5ಗೆ ಸೆಟ್ ಮಾಡ್ಕೊಳ್ಳಿ. ಈ ಥರ ಬ್ಲೌಸ್ಗಳಿಗಾದರೆ, ನಾರ್ಮಲ್ ಬ್ಲೌಸ್ಗಳಿಗಾದರೆ 4 ನಿಲ್ಲಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಕಾಟನ್ ಬ್ಲೌಸ್ಗಾದರೆ 4 ಸಾಕು, ಪಾಲಿಸ್ಟರ್ ಆದರೂ ಕೂಡ 4 ನಿಲ್ಲಿಸ್ಕೊಳ್ಳಿ. ಈ ಥರ ಫ್ಯಾಬ್ರಿಕ್ ಬಟ್ಟೆಗಳು ಇರ್ತಾವಲ್ಲ ಆ ಥರದವಕ್ಕೆಲ್ಲ ಏನು ಮಾಡಿ ಅಂತಂದರೆ 5 ನಿಲ್ಲಿಸ್ಕೊಳ್ಳಿ. 5 ನಿಲ್ಲಿಸ್ಕೊಂಡ್ರೆ ತುಂಬ ಹೊಲಿಗೆ ಎಲ್ಲೇ ಇಟ್ಕೊಳ್ಳಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ. ಆ ಥರ ಫುಲ್ಲು ಸ್ಟಿಚ್ ಆದಮೇಲೆ ನೀವೇನು ಮಾಡಿ ಅಂತಂದರೆ ನೀಟಾಗಿ ನಾವು ಯಾವ ಶೇಪಲ್ಲಿ ಕಟ್ ಮಾಡಿದ್ದೀವಿ ಅದನ್ನು ಬೋಟ್ ನೆಕ್, ಅದೇ ಶೇಪಲ್ಲಿ ನೀಟಾಗಿ ಅದೇ ಶೇಪ್ ಬರಬೇಕು. ಅದೇ ಶೇಪಲ್ಲಿ ನೀಟಾಗಿ, ಇದು ಡೈಮಂಡ್ ಥರ ಇದೆ ಸ್ವಲ್ಪ, ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ನೋಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನೀಟಾಗಿ ಯಾವುದೇ ರೀತಿ ಹೊಲಿಗೆ ಮೇಲೆ ಬಂದು ಕತ್ತರಿ ಹಾಕ್ಬಾರ್ದು. ಹೊಲಿಗೆ ಮೇಲೆ ಕತ್ತರಿ ಹಾಕಿದ್ರೆ ತುಂಬ ಅದು ಚೆನ್ನಾಗಿ ಬರಲ್ಲ. ಹೊರಗಡೆ ನಾವು ಇದು ಮಾಡಿದಾಗ ಅಂದರೆ ಉಲ್ಟಾ ತೆಗೀತು ಅಂತಂದರೆ ಅದು ಬಟ್ಟೆ ಎಲ್ಲ ಒಂಥರ ಅಳ್ಕೊಂಡಾಗುತ್ತೆ. ಅದರಿಂದ ಸ್ವಲ್ಪ ಒಂದು 1/4 ಇಂಚ್ಗೆ ಕಟ್ ಮಾಡ್ಕೊಳ್ಳಿ. ಹೊಲಿಗೆ ಹಾಕ್ತಿರಲ್ಲ ಆ ಹೊಲಿಗೆ ಮುಂದಕ್ಕೆ 1/4 ಇಂಚ್ ಬಿಟ್ಟು 1/4 ಇಂಚನ್ನ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ಥರ ಕಟ್ ಮಾಡ್ಕೊಂಡು ಏನು ಮಾಡಿ ಅಂತಂದರೆ ಕೆಳಗಡೆನೂ ಕೂಡ ಅಲ್ಲಿ ನೀವು ಬ್ಲೌಸಲ್ಲಿ ಅಳತೆ ಇಟ್ಕೊಂಡು ನೋಡ್ಕೊಳ್ಳಿ ಎಷ್ಟು ಇಂಚ್ ಬೇಕು ಅಂತ. ಅವ್ರದ್ದು ಬಂದು ಎಷ್ಟು 3.5 ಇಂಚ್ ಇದೆ, ಅಂದರೆ ಬೆನ್ನಿ ಹತ್ರ, ಅಂದರೆ ಡೀಪಿಂದ ಕೆಳಗಡೆ ಪಟ್ಟಿ ಬಂದು 3.5 ಇಂಚಿದೆ. ಅದಕ್ಕೆ ನಾನು ಟಿಕ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಬ್ಲೌಸ್ ಇಟ್ಕೊಂಡು ನಾನು ಅದು ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಟಿಕ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. 3.5 ಇಂಚ್ ಇದೆ. ನೀವು ಕೂಡ 3.5 ಇಂಚ್ಗೆ ಟಿಕ್ ಮಾರ್ಕ್ ಹಾಕ್ಕೊಳ್ಳಿ. ಟಿಕ್ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಅದರಿಂದ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಅದು ಸ್ಟ್ರೈಟ್ ಒಂದು ಹೊಲಿಗೆ ನೀಟಾಗಿ ಇಟ್ಕೊಂಡು ಯಾವುದೇ ರೀತಿ ಬಟ್ಟೆ ಸುಕ್ಕಿಲ್ದಂಗೆ ಇಟ್ಕೊಂಡು, ಲೈನಿಂಗು ಮತ್ತು ಹಿಂದೆ ಫ್ಯಾಬ್ರಿಕ್ ಬಟ್ಟೆ ಇರುತ್ತಲ್ಲ ಬ್ಲೌಸ್ ಪೀಸು, ಅದನ್ನು ನೀಟಾಗಿ ಇಟ್ಕೊಂಡು ನೀಟಾಗಿ ಹೊಲಿಗೆ ಹಾಕ್ಕೊತ ಹೋಗಿ ತುಂಬ ನೀಟಾಗಿ ಬರುತ್ತೆ. ಅಂದರೆ ನಾನು ಮೋಟರ್ ಯೂಸ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಪೆಡಲ್ ಯೂಸ್ ಮಾಡೋರು ಕೂಡ ಸ್ವಲ್ಪ ಹಿಂದೆಗಡೆ ಅಂದರೆ ಒಂದು ಕೈಲಿ ಬಲದ ಇದು ಇಟ್ಕೊಂಡು ಬಟ್ಟೆನ ಎಳೆದಿಟ್ಕೊಂಡು ಆನಂತರ ನೀವು ಹೊಲಿಗೆ ಹಾಕ್ತಾ ಹೋಗಿ ಅದು ನೀಟಾಗಿ ಬರುತ್ತೆ. ಯಾವುದೇ ರೀತಿ ಗೊಂದು ಬರಲ್ಲ. ಹೊಲಿಗೆ ಹಾಕಿದ್ಮೇಲೆ ಯಾವಾಗಲೂ ಕೂಡ ಕೆಳಗಡೆ 1/2 ಇಂಚಷ್ಟು ಬಟ್ಟೆ ಬಿಟ್ಟು ಆನಂತರ ಕಟ್ ಮಾಡಿ. ಯಾವುದೇ ಬೋಟ್ ನೆಕ್ ಬ್ಲೌಸ್ ಆದರೂ ಅಷ್ಟೂ ಕೂಡ ಕೆಳಗಡೆ 1/2 ಇಂಚ್ ಬಿಟ್ಟು ಕಟ್ ಮಾಡಿ. ಯಾಕಂದರೆ 1/2 ಇಂಚ್ ಒಳಗಡೆ ಹೋಗಬೇಕು. ಒಳಗಡೆ ಹೋದಾಗ ನೀಟಾಗಿ ಹೊಲಿಗೆ ಕೂರುತ್ತೆ. ಅದಕ್ಕೆ ನೀವು ಫುಲ್ ಎಡ್ಜ್ ಕಟ್ ಮಾಡ್ತು ಅಂತಂದರೆ ಅದು ಚೆನ್ನಾಗಿರಲ್ಲ. ಒಳಗಡೆ ಆದಂಗೆ ಕಟ್ ಮಾಡ್ಕೋಬೇಕು. ಆನಂತರ ಏನು ಮಾಡಿ ಅಂತಂದರೆ ಆ ಒಳಗಡೆ ಇಂದ ನೀವು ಬ್ಲೌಸ್ನ ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಕೆಳಗಡೆ ಪಟ್ಟಿ ಕಟ್ಟಿ ಮಡ್ಸೊಲಿತಾರೆ. ಆ ಥರ ಪಟ್ಟಿ ಕಟ್ಟಿ ಮಡ್ಸೊಳಿದ್ರೆ ಅಷ್ಟು ಲುಕ್ಕಾಗಿ ಕಾಣಲ್ಲ, ಬ್ಲೌಸು ಕೂಡ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಒಳಗಡೆಯಿಂದ ತೆಗೀರಿ ನೀಟಾಗಿ. ನಾನು ಒಳಗಡೆಯಿಂದ ಅದನ್ನು ತೆಗೆದು ನಾನು ಅದನ್ನು ಹಾಗೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಲಾಸ್ಟಲ್ಲಿ ಹೊಲಿಗೆ ಹಾಕ್ತೀನಿ. ಫಸ್ಟ್ ಸ್ಟಾರ್ಟಿಂಗು ಮೇಲ್ಗಡೆ ಬೋಟ್ ನೆಕ್ ಡಿಸೈನ್ ಕಟ್ ಮಾಡ್ಕೊಂಡಿರ್ತೀನಲ್ವ, ಅದಕ್ಕೆ ಫುಲ್ಲು ಹೊಲಿಗೆ ಹಾಕ್ಕೊತೀನಿ, ನೀಟಾಗಿ ಹೊಲಿಗೆ ಹಾಕ್ಕೊತೀನಿ. ಅದ್ರ ಮೇಲೆ ಸ್ಟಿಚ್ ಕೊಟ್ಟರೆ ತುಂಬ ಬಿಗಿಯಾಗಿ ಕೂರುತ್ತೆ ಅನ್ನೋದು ಕಾರಣಕ್ಕೆ ನಾನು ಇದಕ್ಕೆ ಪೈಪಿಂಗ್ ಕೊಟ್ಟಿಲ್ಲ. ಕೆಲವ್ರು ಪೈಪಿಂಗ್ ಕೂಡ ಕೊಟ್ಕೋಬೋದು, ನಾನು ಇದಕ್ಕೆ ಪೈಪಿಂಗ್ ಕೊಟ್ಟಿಲ್ಲ. ನೀವು ಪೈಪಿಂಗ್ ಕೊಟ್ಟರೆ ಬಟ್ಟೆ ಪೀಸಲ್ಲಿ ಪೈಪಿಂಗ್ ಕೊಟ್ಬಿಡಿ. ರೆಡಿಮೇಡ್ ಪೈಪಿಂಗ್ ಬರುತ್ತೆ. ಗೋಲ್ಡ್ ಕಲರ್ ಆಗಿರ್ಬೋದು, ಬೇರೆ ಕೈ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರು ರೆಡಿಮೇಡ್
ಪೈಪಿಂಗ್ ಬರುತ್ತೆ, ಅದನ್ನೇ ತಂದು ಕೊಡಿ. ರೆಡಿಮೇಡ್ ಪೈಪಿಂಗ್ ಕೊಟ್ಟರೆ ನೀಟಾಗಿರುತ್ತೆ, ಬಟ್ಟೆ ಕೊಟ್ಟರೆ ಅದು ಒಂಥರ ಚೆನ್ನಾಗಿ ಕಾಣಲ್ಲ, ಸಿಕ್ಕ ಥರ ಕಾಣುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ರೆಡಿಮೇಡ್ ಪೈಪಿಂಗ್ ಇರುತ್ತಲ್ಲ ಅದನ್ನು ತೊಗೊಂಡು ಬಂದು ಕೊಡಿ. ನಾನು ಸ್ವಲ್ಪ ಇಲ್ಲಿ ನಿಧಾನಕ್ಕೆ ನಿಮಗೆ ಫುಲ್ಲು ಸ್ಟಿಚಿಂಗ್ ವೀಡಿಯೋನೇ ಹಾಕಿದ್ದೀನಿ. ಸ್ವಲ್ಪ ವೀಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಅದನ್ನ ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ ಹೊಸಬ್ರು ಅನ್ನೋ ಕಾರಣಕ್ಕೋಸ್ಕರ. ಅಂದರೆ ಹೊಸಬ್ರಲ್ಲ, ಕೆಲವ್ರಿಗೆ ಒಂದಷ್ಟು ಟೈಲರಿಂಗ್ ಸ್ಟಿಚ್ ಮಾಡ್ತಾ ಅವ್ರಿಗೂ ಕೂಡ ಬೋಟ್ ನೆಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ಇದ್ರ ಹತ್ರ ಕಂಕ್ಳ ಹತ್ರ ಇಟ್ಕೊಳ್ಳುತ್ತೆ, ಇಲ್ಲಾಂದರೆ ಬೆನ್ನ ಹತ್ರ ಹಿಂಗಂದರೆ ಇಟ್ಕೊಂಡಂಗೆಲ್ಲ ಆಗುತ್ತೆ, ನೀಟಾಗಿ ಕೂರಲ್ಲ. ಆ ಥರದವ್ರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಿ ಅಂತಂದರೆ ತುಂಬ ಸ್ಲೋವಾಗಿ ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಬರೀ ಹಿಂದೆಗಡೆ ಮಾತ್ರ ತೋರಿಸ್ತಾ ಇದ್ದೀನಿ, ಹಿಂದೆಗಡೆ ಬೋಟ್ ಡಿಸೈನ್ ಇದೆಯಲ್ಲ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಫ್ರಂಟ್ ಸೈಡು ಅವ್ರಿಗೆ ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಫ್ರಂಟ್ ಸೈಡು ಫುಲ್ ಡೀಪಲ್ಲಿ ಬಟನ್ಸ್ ಬೇಕು ಅಂದರೆ ಫುಲ್ಲು ಡೀಪಲ್ಲಿ ಬಟನ್ಸ್ ಹಾಕಿ, ಇಲ್ಲ ಅಂತಂದರೆ ಸ್ವಲ್ಪ ಒಂದು 3 ಇಂಚು ಸಾಕು. ನನಗೆ ನೆಕ್ ತನಕ ಬರಬೇಕು ಅಂತಂದರೆ ನೆಕ್ ತನಕನೂ ಕೂಡ ಕಟಿಂಗ್ ಮಾಡಿಕೊಂಡು ಪೈಪಿಂಗ್ ಕೊಟ್ಕೊಳ್ಳಿ. ಮುಂದೆ ಯಾವಾಗಲೂ ಪೈಪಿಂಗ್ ಕೊಡಬೇಕಂದ್ರೆ ಬಟ್ಟೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ಒಳಗಡೆ ಅದಂಗೆ ಸೇರಿಸಿ ಪೈಪಿಂಗ್ ಕೊಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ರೆಡಿಮೇಡ್ ಪೈಪಿಂಗ್ ಕೊಡಿ. ರೆಡಿಮೇಡ್ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರದ ಬೋಟ್ ನೆಕ್ ಬ್ಲೌಸ್ಗಳಿಗೆಲ್ಲ ಬಟ್ಟೆದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಾನು ನಿಧಾನಕ್ಕೆ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ. ಪ್ರತಿಯೊಂದು ಬೋಟ್ ನೆಕ್ಕು ಕೂಡ ಇಂತಿಷ್ಟು ಅಳತೆ ಅಂತ ಇರುತ್ತೆ. ಮಿನಿಮಮ್ ಅಂತಂದರೆ ನಿಮಗೆ 4 ತೊಗೊಂಡ್ರೆ ಸಾಕು, 4-4.25 ತೊಗೊಂಡ್ರೆ ವೇಸ್ಟೇಜ್ನ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಹಿಡ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ವೇಸ್ಟೇಜ್ನ ಯಾವಾಗಲೂ ಕೂಡ 4 ತೊಗೊಳ್ಳಿ. ನೋಡಿ ನಾನು ನೀಟಾಗಿ ಹೊಲ್ದು ತೋರಿಸಿದ್ದೀನಿ ನಿಮಗೆ. ಬೋಟ್ ನೆಕ್ ರೌಂಡ್ ಶೇಪ್ ಇದೆ, ಅಂದರೆ ಫುಲ್ಲು ರೌಂಡ್ ಶೇಪ್ ಇಲ್ಲ, ಸ್ವಲ್ಪ ಡೈಮಂಡ್ ಥರ ಇದೆ. ಮೇಲ್ಗಡೆ ಯು ಶೇಪ್ ಇದೆ. ಅನಂತರ ಅಲ್ಲಿಗೆ ಬಂದು ನಾನು ಗೋಲ್ಡ್ ಕಲರ್ ಬಟನ್ ಇಟ್ಟಿದ್ದೀನಿ. ಟ್ಯಾಗ್ ಬೇಕು ಅಂದರೆ ಟ್ಯಾಗ್ ಇಟ್ಕೊಳ್ಳಿ, ಬಟನ್ ಬೇಕು ಅಂದರೆ ಬಟನ್ ಇಟ್ಕೊಳ್ಳಿ. ನಾನು ಸ್ಟಿಚ್ ಮಾಡಿದ್ದೀನಿ. ಕೆಳಗಡೆ ಕೂಡ ನಾನು ಪಟ್ಟಿ ಕೊಟ್ಟಿಲ್ಲ, ಪಟ್ಟಿ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಪಟ್ಟಿ ಕೊಟ್ಟಿಲ್ಲ. ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿದ್ದೀನಿ. ನೀವು ಕೂಡ ಒಂದು ಸಲ ಪೇಪರಲ್ಲಿ ಕಟ್ ಮಾಡಿ ಆನಂತರ ಬಟ್ಟೆ ಕಟ್ ಮಾಡಿಕೊಂಡು ಟ್ರೈ ಮಾಡಿ. ನಿಮಗೂ ಕೂಡ ಇದೇ ರೀತಿ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿದ ನಂತರ ನಿಮಗೆ ಬ್ಲೌಸ್ ಯಾವ ಥರ ಬಂತು ಅಂತ ತಿಳಿಸಿ. ಈ ವಿಡಿಯೋ ಯಾರಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನೋಡಿದವರು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಬಾಯ್.